ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಟೊಮೊಟೊ ರೊಟ್ಟಿನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅದನ್ನು ಅಂತ ನೋಡ್ಕೊಂಡು ಬರೋಣ. ಇವಾಗ ಈ ಟೊಮೊಟೊ ಹಣ್ಣನ್ನು ಸ್ಲೈಸ್ ಮಾಡಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಕ್ಕಿ ಹಿಟ್ಟು 1 ಕಪ್ನಷ್ಟು, ಮತ್ತು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆಯನ್ನು ನೀರು ಹಾಕಿ ನೆನೆಸಿ ತೊಳೆದು ನೀರು ಬಗ್ಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟು ತುರಿದು ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಮತ್ತು ಪೊಪ್ಪಿಂಡಿ 1-2 ಟೀ ಸ್ಪೂನಷ್ಟು ಪೊಪ್ಪಿಟ್ಟು ತಗೊಂಡಿದ್ದೀನಿ. ಈಗ ಕುಟ್ಟಿದ ಖಾರವನ್ನು ರುಚಿಗೆ ತಕ್ಕಷ್ಟು ಕುಟ್ಟಿದ ಖಾರ ಇಟ್ಕೊಂಡಿದ್ದೀನಿ, ಮತ್ತು ಹಸಿ ಕೊಬ್ಬರಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಒಂದು ಬಟ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕಡಲೆಬೇಳೆ, ಈರುಳ್ಳಿ, ಕುಟ್ಟಿದ ಖಾರ, ಕೊಬ್ಬರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದಾದಮೇಲೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ಉಂಡೆ ಥರ ಕಟ್ಕೊಂಡು ನಂತರ ರೊಟ್ಟಿ ಹೆಂಚಿನ ಮೇಲೆ ಎಣ್ಣೆನೂ ಸವರಿ ಈ ಉಂಡೆಯನ್ನು ತಗೊಂಡು ಇದನ್ನು ತೆಳ್ಳಗೆ ತಟ್ಕೊಳ್ಳೋಣ. ತೆಳ್ಳಗೆ ತೊಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ತಟ್ಕೋಬೇಕು. ನಂತರ ಈ ಟೊಮೊಟೊ ಸ್ಲೈಸು ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಅದ್ರ ಮೇಲೆ ಒಂದ್ರ ಪಕ್ಕ ಒಂದನ್ನು ಜೋಡಿಸಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೊಮೊಟೊ ಹಣ್ಣು ಅದಕ್ಕೆ ಮೆತ್ಕೊಳ್ಳುತ್ತೆ, ತಿನ್ನೋದಕ್ಕೆ ಸರಿಯಾಗಿರುತ್ತೆ. ಇಲ್ಲಿದ್ರೆ ಅದು ಬಿದ್ದೋಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು. ನಂತರ ಪ್ರೆಸ್ ಮಾಡಿದ್ದಾದಮೇಲೆ ಆ ಪೊಪ್ಪಿಂಡಿನ ಖಾರದ ಪುಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಅದ್ರ ಮೇಲೆ ಹಾಕಿ ಉದುರಿಸ್ಬೇಕಾಗುತ್ತೆ. ಸುತ್ತಲೂ ಉದುರಿಸಿ ಈಗ ಒಂದು ತಟ್ಟೆ ತಗೊಂಡು ತಟ್ಟೆಯನ್ನು ಮುಚ್ಚಿ ಅದು ಸುಡಬೇಕಾಗುತ್ತೆ. ಸುಟ್ಟಿದ್ದಾದಮೇಲೆ ತೆಗೆದು ನೋಡಿ. ಈಗ ನೋಡಿ ಇದು ಸುಟ್ಟಿರೋದಾಗಿದೆ. ಇವಾಗ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿ 1 ನಿಮಿಷ ಸುಡಬೇಕು. ತುಪ್ಪವನ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. 1 ನಿಮಿಷ ಬಿಡಬೇಕಾಗುತ್ತೆ. ನೋಡಿ ಇವಾಗ ಟೊಮೊಟೊ ರೊಟ್ಟಿ ರೆಡಿಯಾಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.